ಓ ಅಣ್ಣ ಟ್ರಾಫಿಕ್ ಬಿಟ್ಟ ಸಿಗ್ನಲ್ ಬಿಟ್ಟ. ಈ ಟಚ್ಚಲ್ಲಿ ಒಂಚೂರು ಧೈರ್ಯ. ಡಿಂಗ್ 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 ಡಿಂಗ್. ಓ ಬಸಣ್ಣ ನಿನ್ನ ನಾಮದಲ್ಲಿ ಅದ್ಭುತವೂ ನಡೆಯುತ್ತಿದೆ. ಡಿಂಕ್ ಚಕ ಡಿಂಕ ಡಿಂಕ್ ಡಿಂಕ ಡಿಂಕ. ಓ ಬಂತು ಬಂತು ಮನೆ ಬಂತು. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಈಗ 11:45 ಹತ್ರ ಆಗ್ತಾ ಇದೆ. ಆ್ಯಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಯಾರ್ಯಾರು ನೋಡ್ತಾ ಇದ್ದೀರಾ, ಖುಷಿ ವಿಷಯ ಏನು ಗೊತ್ತಾ, ಹೊಸ ಮೈಕ್ ತಗೊಂಡಿದ್ದೀನಿ, ಅದರಲ್ಲೇ ಮಾತಾಡ್ತಾ ಇರೋದು ಇವಾಗ. ಸೊ ಲಾಸ್ಟ್ ಟೈಮ್ ಟೆಸ್ಟಿಂಗ್ ಅದು ಇದೆಲ್ಲ ಮಾಡಿದೆ. ಸೊ ಟೆಸ್ಟಿಂಗ್ ವಿಡಿಯೋ ಹಾಕೋಣ ಅನ್ಕೊಂಡೆ, ಬಟ್ ಅದೆಲ್ಲ ಫ್ಲಾಪ್ ಆಗಿದ್ದು. ಸೊ ಈಗ ಪ್ರಾಪರ್ ಆಗಿ ಮೈಕ್ನ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ದ ಓನ್ಲಿ ಥಿಂಗ್ ಚೆಕ್ ಮಾಡಬೇಕಾಗಿರೋದು ಏನು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ. ಸೊ ಇಲ್ಲಿ ಈಗ ಇದು ರಾಜಾಜಿನಗರಿಂದ ನವರಂಗ್ ರೋಡ್, ಇದು ರಾಜಾಜಿನಗರ ನವರಂಗ್ ರೋಡು ಫುಲ್ ಟ್ರಾಫಿಕ್. ಪೊಲೀಸ್ ಎಲ್ಲ ಫುಲ್ ಟ್ರಾಫಿಕ್ ಅಂದ್ರೆ ಇಲ್ಲಿ ನಿಲ್ಸ್ಬಿಟ್ಟಿದ್ರು. ಯಾವ ನೀನು ಪೆಕ್ಕರ್ ನನ್ನ ಮಗ, ಹೋಗ್ತಿರೋದು ಗೊತ್ತಾಗಲ್ವಾ? ಓ ಬಿತ್ತು 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 ಸಿಗ್ನಲ್ ಬಿದ್ದೇ ಬಿಡ್ತು. ಸೊ ಯಾ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕಂಟೆಂಟ್ ಏನು ಅಂದರೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ. ಸೊ ಗೋಯಿಂಗ್ ಫಾರ್ ಪಾಸ್ಪೋರ್ಟ್ ಆಫೀಸ್. ಇವಾಗ ಟೈಮ್ 11:45. 11:40 12:45 ಅಪಾಯಿಂಟ್ಮೆಂಟ್ ಟೈಮ್ ಇದೆ. ಕರೆಕ್ಟಾಗಿ 11:45 ಬಿಟ್ಟರು 12:10 12:15 ಅಷ್ಟಲ್ಲಿ ಪಾಸ್ಪೋರ್ಟ್ ಆಫೀಸರ್ ಇರ್ತೀನಿ ನಾನು, ಬಿಕಾಸ್ ಐ ಆಮ್ ಗೋಯಿಂಗ್ ಇನ್ ಅಪ್ರಿಲ. ಬಟ್ ಏನಂದರೆ ಅಲ್ಲಿ ನೋಡಿದ್ವಲ್ಲ ಟ್ರಾಫಿಕ್ ಆ ಥರ ಇದ್ದರೆ ಏನು ಮಾಡೋದು ಗೊತ್ತಿಲ್ಲ. ಅಯ್ಯೋ ಹಿಂಗೆ ಸ್ಟಕ್ ಹೋಗಿದ್ಯಲ್ಲ ಗುರು ಇಲ್ಲಿ. ಓ ನಾನು ಇಲ್ಲ ರೈಟ್ ತೊಗೊಂಬಿಡ್ಲ, ಎಷ್ಟಿದು ತೊಗೊಬೋದಾ ಗೊತ್ತಿಲ್ಲ. ಮುಂದೆ ರೈಟ್ ಅಂತ ಇಲ್ವೇ ಇಲ್ಲ, ಜಂಪ್ ಮಾಡಿಸ್ಬಿಡ್ಲ. ಸುಮ್ಮನೆ ಮಾಡಬಾರ್ದು ಆ್ಯಕ್ಚುಲಿ, ಬಟ್ ನನಗೆ ಟೈಮ್ ಆಗೋದು ಗುರು. ಪಾಸ್ಪೋರ್ಟ್ ಆಫೀಸಲ್ಲಿ ಮುಖಾದ್ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡಿಸಿರೋದು ಪಾಸ್ಪೋರ್ಟು. ಆ್ಯಕ್ಚುಲಿ ಏಜೆಂಟ್ ಇಲ್ಲ ಏನಿಲ್ಲ ಗುರು, ನಾನೇ ಅಪ್ಲೈ ಮಾಡ್ಕೊಂಡೆ ನೆನ್ನೆ. ಯಾಕೋ ನೆನ್ನೆ ತಲೆ ಕೆಟ್ಟು ಸೈಕಾಗಿತ್ತು ಸಾಯಂಕಾಲ. ಏನು ಮಾಡಲಿ ಅಂತ ಅಷ್ಟೇ ಮಾಡುವಾಗ ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೋಣ, ಹೆಂಗೋ ಫ್ರೀ ಆಗಿದ್ದೆ. ಸೊ ಪಾಸ್ಪೋರ್ಟ್ ಅಪ್ಲೈ ಮಾಡಿ ಇವಾಗ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ನೋಡಿ ಹೆಂಗಿದೆ. ಸೊ ಗೂಗಲಲ್ಲಿ ಒಂದು ರೋಡ್ ನೋಡಿದೆ, ಲೈಕ್ ಸೇಮ್ ರೋಡೇ. ನಾನು ಈ ಕಡೆ ವಿಧಾನಸೌಧ UB ಸಿಟಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಿದ್ರೆ ಸ್ಟ್ರೈಟ್ ಹೋಗ್ಬಿಟ್ಟು ಯಾವ ಸರ್ಕಲ್ ಅದು ಏನೋ ಸರ್ಕಲ್ ಬರ್ತಿದ್ರು, ಅಲ್ಲಿ ಸ್ಟ್ರೈಟ್ ಹೋದ್ರೆ ಇದು ಸಿಕ್ಬಿಡುತ್ತೆ, ಡೈರಿ ಸರ್ಕಲ್ ಅನ್ಸುತ್ತೆ ಅದು. ಸ್ಟ್ರೈಟ್ ಹೋದ್ರೆ ಕಬ್ಬನ್ ಪಾರ್ಕ್ ಸಿಗುತ್ತೆ, ಕಬ್ಬನ್ ಪಾರ್ಕಿಂದ ಒಳಗಡೆ ಹೋದ್ರೆ ಡೈರೆಕ್ಟ್ UB ಸಿಟಿ ಕನೆಕ್ಟ್ ಆಗುತ್ತೆ. ಬಟ್ ನಾನು ಹೋಗ್ಬೇಕಾಗಿರೋದು ಇದಕ್ಕೆ ಲಾಲ್ಬಾಗ್ಗೆ. ಸೊ ನಾನೇನು ಮಾಡ್ತೀನಿ ಅಂದರೆ ಡೈರಿ ಸರ್ಕಲಿಂದ ಸಿದ್ದಯ್ಯ ರೋಡ್ ತೊಗೊತೀನಿ. ಸಿದ್ದಯ್ಯ ರೋಡು ಸ್ಟ್ರೈಟ್ ಹೋಗಿ ಸಿಗ್ನಲ್ ರೈಟ್ ತೊಗೊಂಡ್ರೆ ಸ್ಟ್ರೈಟ್ ಲಾಲ್ಬಾಗ್ ರೋಡು. ಸೊ ಹಂಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ಯೋಚನೆ ಮಾಡಿದ್ರೆ ಟ್ರಾಫಿಕ್ ಇರುತ್ತೆ, ಬಟ್ ಮಧ್ಯಾಹ್ನ ಟೈಮಲ್ಲಿ ಏನು ಗುರು ಟ್ರಾಫಿಕ್ಕು. ಇವಾಗ ಕರೆಕ್ಟಾಗಿ 11:45 ಅಂದರೆ ಇನ್ನು 15 ಮಿನಿಟ್ಸ್ ಆದರೆ ಮಧ್ಯಾಹ್ನ ಆಗುತ್ತೆ. ಇವಾಗ ಟ್ರಾಫಿಕ್ ಬೇಕಾ? ಕೆಲಸ ಮಾಡೋಣ ಬನ್ನಿ, ಅಲ್ಲಿ ಹೋಗ್ಬಿಟ್ಟೇ ಸಿಗೋಣ. ಬಟ್ ಅಲ್ಲಿ ರೆಕಾರ್ಡ್ ಮಾಡೋಕೆ ಬಿಡ್ತಾರ ಪಾಸ್ಪೋರ್ಟ್ ಆಫೀಸಲ್ಲಿ? ಗೊತ್ತಿಲ್ಲ, ಇಲ್ಲಿವರೆಗೂ ಯಾರು ಮಾಡಿರೋದು ನೋಡಿಲ್ಲ ನಾನು. ಕೇಳಿ ನೋಡೋಣ, ಬಿಟ್ರೆ ಅದೊಂದು ಕಂಟೆಂಟ್, ಬಿಟ್ಟಿಲ್ಲ ಅಂದ್ರೆ ಬಿಟ್ಟಿಲ್ಲ ಅಂತ ಕಂಟೆಂಟ್ ಅಷ್ಟೇ. ಎರಡರಲ್ಲಿ ಒಂದಾಗುತ್ತೆ. ಅಮ್ಮ ಅಂದ್ರೆ ಏನಾಗುತ್ತೆ. ಆ್ಯಕ್ಚುಲಿ ಮ್ಯಾಟ್ರ್ ಏನು ಗೊತ್ತಾ, ನಾನು ನೆನ್ನೆ ಇದು ಮಾಡಿದೆ, ನೆನ್ನೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ. ಸೊ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ಮೇಲೆ ಟಕ್ ಅಂತ ಮೆಸೇಜ್ ಮಾಡಿದೆ, 11th ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ ಅಂತ. ಆ್ಯಕ್ಚುಯಲ್ ಡೇಟ್ ಮೆನ್ಷನ್ ಮಾಡಿದ್ರು 11/3/2026 ಅಂತ. ನಾನೇನು ಮಾಡಿದೆ ಅಂದರೆ ಅಪಾಯಿಂಟ್ಮೆಂಟ್ ಬುಕ್ ಆಗೋಗಿದೆ, ತಿರ್ಗಾ ಮೆಸೇಜ್ ಬಂದ್ಬಿಟ್ಟು 11
11:45 12:44 ಇದೆ. ಸೊ ಅಷ್ಟರಲ್ಲಿ ಬನ್ನಿ ಹಂಗೆ ಹಿಂಗೆ ಅಂತ ನಾನೇನು ಮಾಡಿದೆ, ಸರಿ ನಾಳೆನೇ ಡೇಟ್ ನೋಡಿದೆ, ಇವತ್ತು 10th, ನಾಳೆ 11th. ನಾಳೆನೇ ಕೊಟ್ಬಿಟ್ಟವ್ರು ಅಪಾಯಿಂಟ್ಮೆಂಟು, ಲಕ್ಕಿ ಇರ್ಬೇಕು ನಾನು. ಸೊ ಇವತ್ತೇ ಕೊಟ್ಬಿಟ್ಟಿದ್ದಾರೆ, ತಿರ್ಗಾ ಬರೋದು ಬೇಕಾಗಲ್ಲ, ಹಂಗೆ ಹಿಂಗೆ ಪರವಾಗಿಲ್ಲ, ಒನ್ ಡೇಗೆ ಕೊಟ್ಟಿದ್ದಾರೆ ಅಂದರೆ ಫುಲ್ ಖುಷಿಯಾಗಿ ಹೋಗಿದ್ದೆ. ಬೆಳಗ್ಗೆನೂ ಅಷ್ಟೇ. ಸೊ ನಾನು ಬಂದ್ಬಿಟ್ಟು ನೆನ್ನೆ ನೋಡಿರೋದು ಮೆಸೇಜ್ನ, ಇವತ್ತು ನಾನು ನೋಡೇ ಇಲ್ಲ. ಸೊ ಮೆಸೇಜ್ ನೋಡಿದ್ಮೇಲೆ ನಾನೇನು ಮಾಡಿದೆ, ಇದಕ್ಕೆ ಶರ್ಟಿಂದ ಸೊ ಮೆಸೇಜ್ ನೋಡಿದ್ಮೇಲೆ ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ನಾನು ಇವತ್ತು ಬೆಳಿಗ್ಗೆನೂ ನೋಡಿಲ್ಲ ಮೆಸೇಜ್ನ. ಇಲ್ಲಿ ಬಂದೆ, ಜೆರಾಕ್ಸ್ ಎಲ್ಲ ತಗೊಂಡಾದ್ಮೇಲೆ ಅಲ್ಲಿ ಸೆಕ್ಯೂರಿಟಿಗೆ ತೋರಿಸ್ದೆ. ಅವನೇನು ನಾನು ಟ್ರಾಫಿಕಲ್ಲಿ ಬರೋಷ್ಟಲ್ಲ 11:30 ಏನೋ ಆಗಿತ್ತು. 11:45 ಎಷ್ಟಲ್ಲಿ ಅಪಾಯಿಂಟ್ಮೆಂಟ್ ಇರೋದು. ಸೊ 11:40 ಅಷ್ಟಲ್ಲಿ ಅಪಾಯಿಂಟ್ಮೆಂಟ್ ಇರೋದಲ್ವಾ ಅಂತ ಹೋದೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತಂದ್ರು. ಆಂಟಿ ಫುಲ್ ಗಾಬ್ರಿನಾಗ ಹೋಗಿದ್ರು. ಹಿಂಗೆಲ್ಲ ತರಂಗಿಲ್ಲ ಸಾರ್ ಅಂತ. ಆಂಟಿದು ತಪ್ಪಲ್ಲ, ಆಂಟಿ ಹೇಳೋದನ್ನ ಹೇಳಿದ್ದಾರೆ, ಅದು ಅವ್ರ ಕರ್ತವ್ಯ. ಸೊ ಇಟ್ ವಾಸ್ ಲೈಕ್ 12:50. ಸೊ ನಾನು ಅರ್ಜೆಂಟ್ಸಲ್ಲಿ ಏನು ಮಾಡಲಿ ಅಂದ್ಬಿಟ್ಟು ಅರ್ಜೆಂಟಾಗಿ ತೊಗೊಂಡೋಗ್ಬಿಟ್ಟೆ. ಬಟ್ ನಾನೇನು ಬೇಕು ಅಂತ ತೊಗೊಂಡೋಗಿದ್ದಲ್ಲ, ಅರ್ಜೆಂಟ್ ಟೈಮ್ ಆಗಿತ್ತಲ್ವಾ. ಏನಿಲ್ಲ ಆನಿಲ್ಲ ಮೇಡಮ್, ಸುಮ್ಮನೆ ಆಫಲ್ಲಿರೋದು, ಹಂಗೆ ಹಿಂಗೆ ಅಂತ ಹೋದೆ. ಸರಿ ಅಂತ ಒಳಗೆ ಬಿಟ್ಟರು. ಒಳಗೆ ಹೋದೆ, ನನ್ನ ಲಕ್ಕಿಲಿ ಕ್ಯೂ ಇರಲಿಲ್ಲ ನಂದು ಇದರಲ್ಲಿ. ಸೊ ಅವರು ಇದಿರುತ್ತೆ A1 2 3 4 5 ಅಂತ. ಸೊ ಆ 5th ಫೋನಲ್ಲಿ ಜನರೇ ಇರಲಿಲ್ಲ. ಸೊ ಐಮ್ ಲೈಕ್ ವಾಡ ಲಕ್ಕಿ ಡೇ, ಜನರೇ ಇಲ್ಲ ಅಂದ್ಬಿಟ್ಟು ನಾನು ಫುಲ್ ಖುಷಿಯಾಗಿ ಹೋಗಿದ್ದೆ ಗುರು. ಇವಾಗ ಗೊತ್ತಾಯಿತು, ಅಲ್ಲೋದ್ಮೇಲೆ ಅವ್ರು ಬಂದ್ಬಿಟ್ಟು ಯಾರೋ ರಿತ್ವಿಜ್ ಅನ್ನೋ ಹೆಸರು ಹುಡುಕ್ತಾ ಇದ್ದಾರೆ, ಅಡ್ರೆಸ್ ಚೇಂಜ್ ಇದೆ ಹಂಗೆ ಹಿಂಗೆ ಅಂತ. ನಾನು ಇಲ್ವಲ್ಲ, ನಾನು ಕೊಟ್ಟಿರೋ ಅಡ್ರೆಸ್ ನೋಡಿ ಏನಿದೆ ಅಂತ ನಾನು ಬಂದ್ಬಿಟ್ಟು ಇರೋ ಅಡ್ರೆಸ್ ಕೊಟ್ಟಿರೋದು. ಬಟ್ ಅವರು ಯಾವುದೋ 14th ಅಲ್ಲ 26 ಯಾವುದೋ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೆ ಹೇಳ್ತಾ ಇದ್ದಾರೆ. ನಾನು ನೋಡೋರ್ಗು ನೋಡಿದೆ. ಅದಾದ್ಮೇಲೆ ಅವ್ರು ಇಟ್ಕೊಂಡು ಡೇಟ್ ಅಂತ ಕೇಳಿದ್ರು. ಡೇಟ್ ಕೇಳೋಕೆ ಚೆಕ್ ಮಾಡಿದ್ರೆ ನೆಕ್ಸ್ಟ್ ಮಂತಿಗೆ ಇರೋದು. ಏಕೆ ಬಾಯ್. ಸೊ ಅದಿರೋದು ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ಗೆ. ಏನ್ ಸೈಕ್ ನನ್ನ ಮಗ ಅಂದ್ರೆ, ನಾನು ನೆಕ್ಸ್ಟ್ ಮಂತ್ ಇರೋ ಅಪಾಯಿಂಟ್ಮೆಂಟು ನೆಕ್ಸ್ಟ್ ಮಾರ್ಚ್ 11th ಇರೋ ಅಪಾಯಿಂಟ್ಮೆಂಟ್ಗೆ Feb 11th ಬಂದಿದ್ದೀನಿ. ಸೋ ಸ್ವೀಟ್ ಆಫ್ ಮಿತ್ತಾನೆ ದೇವರೇ, ಎಷ್ಟು ಟ್ಯಾಲೆಂಟ್ ಇದ್ದೀನಿ ಅಂದ್ರೆ ಈ ಥರ ಯಾವಾಗ ಟ್ಯಾಲೆಂಟೆಡ್ ಕೆಲಸ ಮಾಡ್ತಾ ಇರ್ತೀನಿ ಅಂತ ಅರ್ಥ ಆಯ್ತು. ಬಿಡಿ, ಹೆಂಗೂ ಗಾಡೀಲಿ ಬಂದು ತುಂಬ ದಿವಸ ಆಗಿತ್ತು, ಗಾಡಿ ತೆಗ್ದೆ ತುಂಬ ದಿವಸ ಆಗಿತ್ತು, ಮೈಕ್ ಟೆಸ್ಟ್ ಮಾಡಬೇಕಿತ್ತು. ಸೊ ಆಲ್ ಇನ್ ಒನ್ ಎಲ್ಲ ಆಯಿತು ಒಂದೇ ಸತಿ. ಇದೇ ರೋಡಾ, ಅದೇ ರೋಡಿಗೂ ನೋಡೋಣ ಈ ರೋಡ್ ಏನಂತ. ಇವನು ಯಾಕೆ ಸಡನ್ನಾಗಿ ಎದ್ಬಿಟ್ಟ ಗೊತ್ತಿಲ್ಲ, ಪಕ್ಕವಿರೋನು. ಸ್ಟ್ರೈಟ್ ಆಗಿ ಇದೇ ರೋಡ್ ಗುರು. ಈ ರೋಡ್ ಹೆಂಗಿದೆ ಅಂದ್ರೆ ಮುಂದೆ ಕ್ಯಾಮ್ರಾ ನಿಮ್ಗೆ ತೋರ್ಸಕ್ ಆಗಲ್ಲ, ಸೈಡ್ಸ್ನಲ್ಲಿ ಅದೇ ನೋಡ್ಕೊಳ್ಳಿ, ಜಾಗನೇ ಇಲ್ಲ ಗುರು. ಎಲ್ಲ ಮೇ ಬಿ 2 ವೀಲರು ಆಟೋ ಹೋಗೋಷ್ಟು ಜಾಗ ಇದೆ ಅಷ್ಟೇ. ಇಲ್ಲಾರು ದೊಡ್ಡ ಲಾರಿಗಳೇನಾರು ಬಂದ್ಬಿಟ್ರೆ ಹೆಂಗ್ ಹೋಗುತ್ತೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಇರೋದನ್ನ ಮೆಟೀರಿಯಲ್ಸ್. ಬಟ್ ಇದು ತರಬೇಕು ಅಂದ್ರೆ ಅವರು ಮೇ ಬಿ ಅಲ್ಲೆಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಸಪ್ಲೈ ಮಾಡ್ಬೇಕೇನೋ ಇವ್ರಿಗೆಲ್ಲ ಅಂಗಡಿಗಳಿಗೆ. ಸೊ ದಿಸ್ ಈಸ್ ಬಿಹೈಂಡ್ ಬ್ಯಾಕ್ ಸೈಡ್ ಆಫ್ ಲಾಲ್ಬಾಗ್ ರೋಡ್. ಇಲ್ಲೊಂದು ಲೆಫ್ಟ್ ಸಿಗುತ್ತೆ, ಇಲ್ಲಿ ಲೆಫ್ಟ್ ತಗೊಂಡೋದ್ರೆ ನನಗೆ ಇದು ಸಿಗ್ಬೇಕಿತ್ತು, ಜೈನ್ ಕಾಲೇಜ್ ಆ ಕಡೆನೇ ಹೋಗ್ಬೇಕಿತ್ತು. ಬಟ್ ಆ್ಯಕ್ಚುಲಿ ಇದು ಸಿದ್ದಯ್ಯ ರೋಡು. ಒನ್ಸ್ ಅಪಾನ್ ಎ ಟೈಮ್ ನಾನು ಆಕ್ಸಿಸಲ್ಲಿ ಎಷ್ಟೆಲ್ಲ ಓಡಾಡ್ತಿದ್ದೆ ಗೊತ್ತಾ, ಇಲ್ಲಿ ಕ್ರೇಜಿ ಅನ್ಕೊಳ್ಳಿ.
ನಾನು ಆಕ್ಸಿಸ್ ಅರದೆ ಅದು ಆಕ್ಸಿಸ್ ಬೇರೆ ಸ್ವಲ್ಪ ಹ್ಯಾಂಡಲ್ ಚಿಕ್ಕದಲ್ವಾ, ಸೊ ಒಂಥರ ನ್ಯಾರೋ ಹೋಗುತ್ತೆ ಗಾಡಿ. ಈ ವೈಡ್ ಹ್ಯಾಂಡಲ್ ಬಾರ್ ಇದ್ರೆ ಸ್ವಲ್ಪ ಆ ಕಡೆ ನೋಡ್ಕೊಂಡಾಗುತ್ತೆ. ಇದು ಹ್ಯಾಂಡಲ್ ಬಾರ್ ನುಗ್ತಾ ಗಾಡಿ ಫುಲ್ ನುಗ್ಗುತ್ತೆ. ಸೊ ಆ ಥರ ಕೇಸ್. ವಾಟ್ ಅ ಡೇ ಇಟ್ ಈಸ್. ನೆನ್ಸ್ಕೊಂಡ್ರೆ ನಗು ಬರ್ತಿದೆ. ಒಂದೆರಡು ಮೋಟರ್ ಬ್ಲಾಗ್ ಮಾಡೋಣ, ಅಂದ್ರೆ ಸಾರಿ ಮೋಟರ್ ಬ್ಲಾಗ್ ಅಲ್ಲ, ಇನ್ಸ್ಟಾ ರೀಲ್ಸ್ ಆದ್ರೂ ಮಾಡೋಣ. ಹೇಗೋ ಫ್ರೀ ಆಗ್ತಾನೆ ಇದ್ದೀನಿ. ನನಗೆ ಎಷ್ಟು ನಗು ಬರ್ತಿದೆ ಅಂದ್ರೆ, ಆ ಅಮ್ಮ ಲೈಕ್ ಅಮ್ಮ ಅಲ್ಲ ಸಾರಿ ಹುಡುಗಿ TCS ಬ್ಯಾಡ್ಜ್ ಹಾಕಿರೋ ಗ್ರೂಪ್. ಮೇ ಬಿ ಇದನ್ನೆಲ್ಲ TCS ಅವರೇ ನೋಡ್ಕೊಳ್ಳೋದು ಅನ್ಸುತ್ತೆ. ಸರ್ ಇದಿರೋದು ನೆಕ್ಸ್ಟ್ ಮಂತ್ಗೆ ಅಂತಂದ್ರು. ನನಗೆ ಫಕ್ ದಾರಿ ಇರಬಾರ್ದು ಅಂತ ನಾನು ಅಯ್ಯಮ್ಮ ನೋಡ್ಬಿಟ್ಟು ನಗ್ತೊಳ್ಳೋದು. ಅಯ್ಯೋ ದೇವ್ರೆ, ಇಂಥ ಸೈಕ್ ಕೆಲಸ ಮಾಡಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಇದನ್ನ ತೆಗೆದ್ಬಿಟ್ಟು ಇವಾಗ ಮುಂದೆ ಹಾಕೋಣ. ಸೊ ಕರೆಕ್ಟಾಗಿದೆ ಅನ್ಕೊತೀನಿ ಆ್ಯಂಗಲು. 330 M Sport 3 Series M Sport Pro M Sport BMW ಇಂದ ರೈಟ್ ಸೈಡ್ ಹತ್ರ ಹೋಗ್ಬೋದು. ಅಣ್ಣ ಬಂದ ಹಿಂದೆ ಹೋಗೋಣ ಅಂದರೆ ಹಿಂದೆ ಒಂದು ವ್ಯಾಗ್ನರ್ ಬಂತು. ಇದು ಇವತ್ತಿನ ಕತೆ. ದೇವ್ರೇ ಎಷ್ಟು ನಗು ಬರುತ್ತಮ್ಮ ದೇವ್ರೆ, ಯಾಕಪ್ಪ ಇಂಥ ಟ್ಯಾಲೆಂಟ್ ನನಗೆ ಕೊಡ್ತೀಯೋ. ಸೊ ಇಟ್ಸ್ ನಾಟ್ ಲೈಕ್ ಟ್ಯಾಲೆಂಟ್ ಆಯ್ತಾ. ಸಡನ್ಲಿ ನಾನು ಮಂತ್ ನೋಡಿಲ್ಲ, ಡೇಟ್ ನೋಡಿದ್ನ 11th ಅಂತ. ಸೊ ಇಟ್ಸ್ 10th ಟುಡೇ, 11th ನಾಳೆನೆ. ನಾಳೆನೆ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಅದು ಹೆಂಗ್ ಗೊತ್ತಾ, ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಹೋದ್ನಾ, ಹೋಗಿದ ತಕ್ಷಣ VIP ಎಂಟ್ರಿ ಎಲ್ಲ ಜನರಲ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ನಾನು ಬಂದಿರೋದು 11:30 ಅಲ್ವಾ. ಅವ್ನು ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ತೋರಿಸ್ದೆ 11:45 ಅಪಾಯಿಂಟ್ಮೆಂಟ್ ಇರೋದು ಅಂತ. ಸರ್ ಬನ್ನಿ ಸರ್ ಅಂತ ಒಳಗಿಟ್ಬಿಟ್ಟ. ಫುಲ್ VIP ಎಂಟ್ರಿ. ಹೋದೆ. ಒಳಗೆ ಹೋಗಿದ ತಕ್ಷಣ ಅದೇ ಆಂಟಿ ಸಿಕ್ಕರು ಒಬ್ರು. ಅವರು ಸರ್ ಅಲ್ಲಿ ಹೋಗಿ ಸರ್ 5th ಕೌಂಟರ್ಗೆ. ಅವರು 5th ಕೌಂಟರ್ ಅಲ್ಲೂ ಖಾಲಿ. ಏನಪ್ಪ ನೋಡೋ ನಸೀಬ್ ಐ ಗಾಟ್ ಅಂತ ಅನ್ಕೊಂಡೆ. ಅಂದ್ರೂ ಬರಕ್ ಇವಾಗ ಅಲ್ಲಿ ಸ್ವಲ್ಪ ರೋಡ್ ಮಿಸ್ ಆದೆ ನಾನು. ಸೊ ಇವಾಗ ರೋಡ್ ಮಿಸ್ ಆಗಿ ರೋಡ್ ಸಿಕ್ಕಿದ್ದು ಒಂಥರ ಇದು ಹೇಳ್ದಂಗೆ ಅನ್ಸುತ್ತೆ. ಏನು ಹೇಳ್ದಂಗೆ ಮುನ್ಸೂಚನೆ. ಆ್ಯಕ್ಚುಲಿ ಆ ಜೈನ್ ಕಾಲೇಜ್ ಇಲ್ಲೇ ರೈಟ್ ಸೈಡಲ್ಲಿ ಇರೋದು, ಜೈನ್ ಕ್ಯಾಂಪಸ್. ಆ್ಯಕ್ಚುಲಿ ಆ ರೋಡಲ್ಲಿ ಬರಬೇಕಿತ್ತು, ಬಟ್ ಆ ರೋಡಲ್ಲಿ ಬರಬೇಕು ಅಂದರೆ ಡೌಟ್, ಬಿಕಾಸ್ ಅದು ಒನ್ ವೇ. ಇದೇ ಥರ ಕೆಲಸ ಮಾಡ್ತಿರ್ಬೇಕು. ಪರ್ಮನೆಂಟ್ ರಿಮೋಟ್ ಲೊಕೇಶನ್ ಕೆಲಸ ಇರಬೇಕು, ಇಲ್ಲ ವರ್ಕ್ ಫ್ರಮ್ ಹೋಮ್ ಇರಬೇಕು. ಆರಾಮಾಗಿ ಸುತ್ತಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಲೈಫ್. ವಿಲ್ ಬೆಟ್ ಸ್ಪೀಕ್ ಚಂದ ಇರುತ್ತೆ. ನಾನು ಆಫೀಸಲ್ಲಿ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಫಸ್ಟ್ ಟೈಮ್ ನಾನು ಟೌನ್ ಹಾಲ್ ಅಂತ ಕೇಳಿದಾಗ ನಾನು ಗೊತ್ತಾಗಿದೆ ಇಲ್ಲಿ ಈ ಸರ್ಕಲಲ್ಲಿ ಟೌನ್ ಹಾಲ್ ಮಾಡ್ತಾರ. ಏನು ಮಾಡ್ತಾರೆ, ಮೇ ಬಿ ಕ್ಲೈಂಟ್ಸ್ ಎಲ್ಲ ಟೌನ್ ಅಂದರೆ ನಾಟ್ ಲೈಕ್ ಓವರ್ಸೀಸ್ ಕ್ಲೈಂಟ್ಸ್, ಮೇ ಬಿ ಇಲ್ಲಿರೋರು ಅಂದರೆ ಲೋಕಲ್, ಮೇ ಬಿ ಎಲ್ಲ ಆಫೀಸವರು ಯಾವ್ಯಾವ ಬ್ರಾಂಚ್ ಇರುತ್ತೆ ಎಲ್ಲರೂ ಬಂದು ಟೌನ್ ಹಾಲ್ ಇರ್ತಾರೆ, ಅಲ್ಲಿಂದ ಮೀಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿದ್ದು ಫಸ್ಟ್ ಟೈಮ್. ಹ್ಯಾಂಗೆ ಅಂದ್ಕೊಂಡಿದ್ದೆ. ದಟ್ ವಾಸ್ ಮೈ ಫಸ್ಟ್ ಅಸಂಪ್ಷನ್ ಟೌನ್ ಹಾಲ್ ಅಂದಾಗ. ಇವಾಗ ಟೌನ್ ಹಾಲ್ ಅಂದರೆ ಕ್ಲೈಂಟಿನ ಖುಷಿ ಪಡ್ಸೋಕ್ಕೆ ನಾವು ಆಡೋ ಆಟಗಳು. ಹಂಗೆ ಮಾಡೋಕ್ಕೋದ್ರು ನಾವಿನ್ನು ಅಂದರೆ ಮುಂಚೆ ಒಂದು ಕಾಲದಲ್ಲಿ ನಾವೆಲ್ಲ ಬ್ರಿಟಿಷರು ಕೆಳಗಡೆ ವರ್ಕ್ ಮಾಡ್ತಾ ಇದ್ವಿ. ಬ್ರಿಟಿಷರೇ ನಮ್ಮನ್ನ ಆಳ್ತಾ ಇದ್ದು, ಸ್ಯಾಲ್ರಿ ಎಲ್ಲ ಕೊಡ್ತಾ ಇದ್ವಿ. ಈಗ ಅದೇ ತಾನೇ ಆಗ್ತಿದೆ. ಫಾರಿನರ್ಸ್ ಕಡೆ ಸ್ಯಾಲ್ರಿ ತಗೊಳ್ತಾ ಇದ್ದೀವಿ. ಅವ್ರನ್ನ ಖುಷಿ ಪಡ್ಸೋಕ್ಕೆ ನಾವು ಡ್ಯಾನ್ಸ್ ಆಡ್ತೀವಿ, ಸಾಂಗ್ ಆಡ್ತೀವಿ, RNR ಅಂತ ಇಡ್ತೀವಿ, ಟೌನ್ ಹಾಲ್ ಅಂತ ಇಡ್ತೀವಿ. ಎಲ್ಲ ಕ್ಲೈಂಟ್ಸ್ ಕಡೆಯಿಂದ ಮಾಡಿಸ್ಕೊಂಡ್ಬಿಟ್ಟು ಸ್ಯಾಲ್ರಿ ಮಾತ್ರ ಇಂಡಿಯನ್ ಸ್ಯಾಲ್ರಿ. ಅದನ್ನು ಕ್ಲೈಂಟ್ ಕೊಡೋ ಸ್ಯಾಲ್ರಿ ನಮಗೆ ಕೊಡ್ಬೇಕು ತಾನೆ. ಅದರಲ್ಲೂ ಫಿಲ್ಟರ್. ಎಷ್ಟು ಫಿಲ್ಟರ್ ಹೊಡಿತಾರೆ ಅಂದರೆ ಫಿಲ್ಟರ್ ಮೇಲೆ ಫಿಲ್ಟರ್ ಹೊಡೆದು ಆ ಫಿಲ್ಟ್ರಲ್ಲಿ ಎಲ್ಲ ಇವಾಗ ಎಕ್ಸಾಂಪಲ್ ಫಿಲ್ಟರ್ ಆದಮೇಲೆ ಲಾಸ್ಟಲ್ಲಿ ತೊಟ್ಟಿಡ್ತಾ ಇರುತ್ತಲ್ಲ, ಅದು ನಮ್ಮ ಸ್ಯಾಲ್ರಿ ಆಗುತ್ತೆ ಅವಾಗ.
ಮಿಕ್ಕಿದೆಲ್ಲ ಕಂಪ್ನಿಗೆ, ಕ್ಯಾಬ್ ಅವ್ರಿಗೆ, ಸೆಕ್ಯೂರಿಟಿಗಳಿಗೂ ನಮ್ ದುಡ್ಡಿದಾನೆ ಕೊಡ್ತಾರೆ ಬ್ರೋ. ಗೊತ್ತಾ ನಿಮ್ಗೆ? ಎಷ್ಟೋ ಜನರು ಗೊತ್ತಿರಲ್ಲ. ಸೆಕ್ಯೂರಿಟಿಗಳಿಗೂ ನಮ್ದಿದ್ರಿಂದಾನೆ ಪೇ ಮಾಡೋದು. ಕಂಪ್ನಿ ಎಲೆಕ್ಟ್ರಿಸಿಟಿ ಬಿಲ್ಲು ನಮ್ದೇ. ಗೊತ್ತಿರೋರು ಮಾತ್ರ ಗೊತ್ತಿರುತ್ತೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಒಬ್ಬ ಯಾವ್ದೋ ಕ್ಲೈಂಟ್ ಅನ್ಕೊಳ್ಳಿ, ಅವನ್ ಬಂದ್ಬಿಟ್ಟು ಒಬ್ಬ ಎಂಪ್ಲಾಯಿಗೆ ಪರ್ ಮಂತ್ 2.5 lakh ಸ್ಯಾಲ್ರಿ ಕೊಡ್ತಾನೆ. ಅವನ್ ಕೊಡೋ ಸ್ಯಾಲ್ರಿ ನಿಮಗಲ್ಲ, ಡೈರೆಕ್ಟ್ಲಿ ನಿಮಗ್ ಬರೋ, ಬಟ್ ನಿಮ್ಮ ಹೆಸರಲ್ಲಿ ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ. ಮ್ಯಾನೇಜ್ಮೆಂಟ್ ನಿಮ್ಗೆ ಸ್ಯಾಲ್ರಿ ಕೊಡ್ಬೇಕು. ಬಟ್ ಅಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಸ್ಯಾಲ್ರಿ ಸೆಕ್ಯೂರಿಟಿ ಅವ್ರಿಗೂ ನಿಮ್ ಇದ್ರಲ್ಲೇ ಕಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ ಇದ್ರಲ್ಲೇ ಕಟ್ ಆಗುತ್ತೆ, ಏನೇ ಒಂದು ಈವೆಂಟ್ ಮಾಡ್ಬೇಕಂದ್ರೆ ನಿಮ್ ಇದ್ರಲ್ಲೇ ಕಟ್ ಆಗುತ್ತೆ. ಆಮೇಲೆ ಇದು ಮಾಡ್ತಾರೆ ಗೊತ್ತಾ, ಏನು ಇಯರ್ ಎಂಡ್ ಪಾರ್ಟಿ, ಟೀಮ್ ಔಟಿಂಗ್, ಅದು ಇದು ಅಂತ, ಅದೆಲ್ಲ ಕ್ಲೈಂಟ್ ಎಷ್ಟೋ ಕೊಟ್ಟಿರ್ತಾರೆ, ಅದೆಲ್ಲ ಫಿಲ್ಟ್ರು. ಸೊ ಇಲ್ಲಿ ಉದ್ಧಾರ ಆಗೋದು ಯಾರು ಅಂದ್ರೆ ಮ್ಯಾನೇಜ್ಮೆಂಟ್ಗಳು ಅವರೇ ಉದ್ಧಾರ ಆಗೋದು. ಯಾಕಂದ್ರೆ ದುಡ್ಡೆಲ್ಲ ಅವ್ರದ್ದೇ ಅಲ್ವಾ. ಸೊ ಇದು ಆಫೀಸ್ಗಳು ಉದ್ಧಾರ ಆಗೋದು ಹೆಂಗೆ ಅಂದ್ರೆ, ಸೊ ಎಂಪ್ಲಾಯೀಸ್ ಹತ್ರ ಇರ್ತಾರೆ. ಈ ಎಲ್ಲರೂ ನೋಡಿ, ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರಲ್ವಾ, ಡೈರೆಕ್ಟರ್ ತರ, ಮತ್ತೆ ಏನು ಟಾಪ್ ಲೆವೆಲ್ ಮ್ಯಾನೇಜರ್ಗಳೇ ಅನ್ಕೊಳ್ಳಿ, ಅವರೆಲ್ಲ ಬೇಗ ಬಿಟ್ಟು ಹೋಗಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಿಮ್ ದುಡ್ಡಲ್ಲಿ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಅವ್ರು ಯಾರು ಪ್ರಮೋಷನ್ಗೂ ಕೇಳಲ್ಲ, ಏನು ಕೇಳಲ್ಲ. ದಿಸ್ ಇಸ್ ಹೌ ಕಾರ್ಪೊರೇಟ್ ವರ್ಕ್ಸ್, ದಿಸ್ ಇಸ್ ಹೌ ಕಾರ್ಪೊರೇಟ್ ಗೇನ್ಸ್. ಸೊ ಸ್ವಲ್ಪ ಜನರು ಮಾತ್ರ ಪ್ರಾಫಿಟ್ ಇರುತ್ತೆ ಅಲ್ಲಿ. ಸೊ ಈಗ ಮಿಕ್ಕಿದ ಎಂಪ್ಲಾಯಿಗಳ ಅದೇ ಸ್ಯಾಲ್ರಿ, ಅದೇ ಎಲ್ಲ. ಅವರು ಇವಾಗ ಇನ್ನೊಂದು ಎಕ್ಸಾಂಪಲ್, ಇವಾಗ ನಿಮ್ಮ ಹೆಸರಲ್ಲಿ ಇಯರ್ಲಿ ಒಂದ್ಸತಿ ಬೋನಸ್ ಅದೆಲ್ಲ ಬಂದೇ ಬರುತ್ತೆ ಅನ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿ ಅಂತಲ್ಲ, ಆಲ್ ಓವರ್ ಇದರಲ್ಲೂ ಇರೋ ಸ್ಟ್ರಕ್ಚರ್ ಅದೇ ತರ. ಕ್ರಿಸ್ಮಸ್ಗೆ ಗಿಫ್ಟ್ಸ್ ಅದು ಇದು, ಸೊ ಆಲ್ ಓವರ್ ವರ್ಲ್ಡ್ ಇದೆ. ನಮ್ಮಲ್ಲೂ ಬಂದಿರುತ್ತೆ, ಬಟ್ ನಮ್ಮಲ್ಲಿ ಜಾಸ್ತಿ ಸಿಗಲ್ಲ ಎಷ್ಟೊಂದು ಕಂಪ್ನಿಗಳಲ್ಲಿ. ಯಾಕೆಂದ್ರೆ ಎಲ್ಲ ಗುಣಗ್ ಸ್ವಾಹ ಆಗಿರುತ್ತೆ. ಅದಕ್ಕೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಇದ್ರ ಬಗ್ಗೆ. ಹಂಗಂದ್ಬಿಟ್ಟು ಎಲ್ಲ ಕಂಪ್ನಿಗಳು ಹಂಗಿಲ್ಲ. ಒಂದೊಂದು ಕಂಪ್ನಿಗಳು ನಿಜವಾಗ ಎಂಪ್ಲಾಯ್ ಬಗ್ಗೆ ಯೋಚನೆ ಮಾಡ್ತಾರೆ. ಎಂಪ್ಲಾಯ್ ಬೆನಿಫಿಟ್ ನಮ್ ಬೆನಿಫಿಟ್ ಅಂತಾರೆ. ಬಟ್ ಒಂದೊಂದು ಕಂಪ್ನಿಗಳು ಮಾತ್ರ ಎಂಪ್ಲಾಯ ಯಾರವರೆಲ್ಲ ಏನವರು ಅಂತ ಬೇಕಾದ್ರೆ ಕೇಳ್ಬಿಡ್ತಾರೆ. ನನಗೂ ಆಸೆ ಇತ್ತು ಏರ್ ಫೋರ್ಸ್ ಸೇರ್ಬೇಕು ಅಂತ. ಏನ್ ಮಾಡಿದ್ರು, ನನಗೆ ಆರ್ಮಿಗೆ ಸೇರ್ಕೊಂತಿದ್ರು. ಆರ್ಮಿಗೆ ಸೇರ್ಬೇಕು ಅಂದ್ರೆ ಐ ವಾಂಟ್ ಟು ಗೋ ಫಾರ್ ಏರ್ ಫೋರ್ಸ್, ಅದು ಒಂದೇ ತಲೆಯಲ್ಲಿ. ನಮ್ದು ಅವಾಗ ಯಾರು ಕರೆಕ್ಟಾಗಿ ಗೈಡ್ ಮಾಡೋರು ಇರಲಿಲ್ಲ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು, BCA ತಗೊಬೇಕು, BSc ತಗೊಬೇಕು, ಅದು ಇದು ಅಂತ. ಸುಮ್ಮನೆ ಯಾವುದೋ ಜಾಯ್ನ್ ಆದ್ವಿ, ಸೇರ್ಕೊಂಡ್ಬಿಟ್ವಿ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಬ್ಯಾಚ್ ಹೆಂಗಿತ್ತು ಅಂದ್ರೆ, ಇದ್ದವರಲ್ಲೆಲ್ಲ ನಾವುಗಳೆಲ್ಲ ಒಂದೇ ಗ್ರೂಪು. ಸೊ ಇಟ್ ವಾಸ್ ಲೈಕ್ ಹೆಂಗೆ ಅಂದ್ರೆ, ಒಂಥರ ನಾವೇ ದೊಡ್ಡವರು, ಇಲ್ಲ ನಮ್ಗಿಂತ ದೊಡ್ಡವರು ಯಾರು ವರ್ಕ್ ಮಾಡ್ತಿರೋ ಏನಿಲ್ಲ, ಅಷ್ಟೊಂದು ಇದು ಇರಲಿಲ್ಲ. ನಮಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿರೋದೆಲ್ಲ. ಆ ಎಕ್ಸ್ಪೀರಿಯನ್ಸ್ ಇದ್ದವರು ಆ ಟೈಮಲ್ಲಿ ಅಷ್ಟು ಜನ ಯಾರು ಇರಲಿಲ್ಲ. ಇದ್ದಿದ್ರು ಅವ್ರು ಅಷ್ಟು ತಲೆ ಓಡಿಸ್ತಿರ್ಲಿಲ್ಲ. ಸೊ ಅವ್ರು ನಮ್ಗೆ ಯಾರಿಗೂ ಅಷ್ಟು ಗೈಡು ಮಾಡಿರಲಿಲ್ಲ. ಆ ಥರ ಆಗಿದ್ದ ಕತೆ ನಮ್ದು. ಉಪ್ಪರ್ಪೇಟ್ ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ. ಅವ್ನು ಬರ್ತಿದೆ ಗುರು. ನಿಮಗೆ ಇಲ್ಲಿ ಬಟ್ಟೆಗಳಿಗೆಲ್ಲ ಡೈಯಿಂಗ್, ಕಲರ್ ಡೈ ಮಾಡಬೇಕಂದ್ರೆ ಇಲ್ಲೊಂದು ಅಂಗಡಿ ಇದೆ. ಇಟ್ಸ್ ಬಿಟ್ ಫೇಮಸ್. ನಂಜಪ್ಪ ಸಮಥಿಂಗ್, ನಂಜಪ್ಪನೇನೋ. ಸೊ ಅವ್ರ ಹತ್ರ ಡೈಯಿಂಗ್ ಕಲರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅದು ಕಲರು ಚೆನ್ನಾಗಿರುತ್ತೆ ಇವರು. ಸೊ ಇಟ್ಸ್ ನಾಟ್ ಲೈಕ್ ಕಲರ್ ಹೊಟ್ಟೋಗುತ್ತೆ ಅಂತ. ಈಸ್ ಬಿಟ್ ಫೇಮಸ್. ಇಲ್ಲೇ ಲೆಫ್ಟಲ್ಲೆಲ್ಲ ಹೋಗ್ಬೇಕು. ಬಿ ನಂಜಪ್ಪ, ಬೇಕಾದ್ರೆ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡಿ, ಬಿ ನಂಜಪ್ಪ ಅಂತ ಸಿಗುತ್ತೆ. ಸಿಗುತ್ತೆ ಅಂತ. ಇವನೇ ಹಿಂಗ್ ಬರ್ತವನೆ. ಖಾಲಿ ರೋಡ್ ಇದ್ದಿದ್ರೆ ಹೋಗ್ಬೋದಿತ್ತು. ತುಂಬ ಚಾಲೆ ಅಂತ
ಓ ಹುಡುಗಿ ಕೇಸ್ ಬಿತ್ತು ಅಂಕಲ್ ಫೋಟೋ ತೆಗೆದ್ರು ಟಿಂಕ್ ಚಿಕನ್ ಟಿಂಕ್ ಚಿಕನ್ ಟಿಂಕ್ ಚಿಕನ್ ಟಿಂಕ್. ಫಸ್ಟ್ ಟೈಮ್ ಗುರು ಹುಡುಗಿರದ್ದು ಗಾಡಿನ ಫೋಟೋ ತೆಗೆಯೋದು ನೋಡಿದ್ದು, ಸ್ವಲ್ಪ ಖುಷಿ ಆಯ್ತು. ಅಂದ್ಬಿಟ್ಟು ಹುಡುಗಿರ ಮೇಲೆ ದ್ವೇಷ ಅಂತಲ್ಲ, ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಹೆಲ್ಮೆಟ್ ಹಾಕೊಂಡು ಆಡ್ಬೇಕು, ಸೇಫ್ಟಿ ಇಸ್ ಫಸ್ಟ್. ಅವರೇನು ಕೆಟ್ಟದಕ್ಕೆಲ್ಲ ಫೋಟೋ ತೆಗೆದಿವಾಗ ನಮ್ಮ ಒಳ್ಳೇದಕ್ಕೆ ಬುದ್ಧಿ ಕಲೀಲಿ ಅಂತ. ಆಕ್ಚುಲಿ ನೋಡ್ಗುರು, ಅಪ್ಪಿ ಪೊಲೀಸ್ ಇರ್ಲಿಲ್ಲ ಅಂದಿದ್ರೆ ನಮ್ಮ ಇಂಡಿಯನ್ಸ್ ಯಾರು ಹೆಲ್ಮೆಟ್ ಹಾಕ್ತಿರಲಿಲ್ಲ, ರೂಲ್ಸೇ ಫಾಲೋ ಮಾಡ್ತಿರ್ಲಿಲ್ಲ. ಪೊಲೀಸ್ ಅಷ್ಟು ಫೈನ್ ಹಾಕ್ತಾರೆ ಅಂದ್ರೂ ರೂಲ್ಸ್ ಬ್ರೇಕ್ ಹಾಗೇ ಮಾಡ್ತಾರೆ, ವಿತೌಟ್ ಹೆಲ್ಮೆಟ್ ಅದು ಇದು. ಸೊ ವಿತೌಟ್ ಪೊಲೀಸ್ ಹೆಂಗಿರ್ಬೋದು ನೆನ್ಸ್ಕೊಳ್ಳಿ ನಮ್ಮ ಇಂಡಿಯಾ. ಸೊ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಜನರದು, ಮೋರ್ ದೆನ್ ಎನಿಥಿಂಗ್. ಮೈಂಡ್ ಸೆಟ್ ಚೇಂಜ್ ಆದರೆ ಎಲ್ಲ ವರ್ಕೌಟ್ ಆಗುತ್ತೆ. ಇವಾಗೆಲ್ಲ ಯಾರು ಎಕ್ಸಾಸ್ಟ್ ಹಾಕ್ಸಿದ್ದೀರಾ, ಎಲ್ಲ ಹುಷಾರಾಗಿರ್ರಪ್ಪ. ಸೊ ಎಲ್ಲ ಕಡೆ ಗಾಡಿನ ಏನು ಮಾಡ್ತಾರೆ, ತಗೊಂಡೇ ಹೋಗ್ತಾರೆ ಗುರು ಸ್ಟೇಷನ್ಗೆ. ಮುಂಚೆ ಆದರೆ ಫೈನ್ ಕಟ್ಟರೆ ಬಿಟ್ಬಿಡ್ತಿದ್ರು. ಇವಾಗ ನೀವು ಫೈನ್ ಕಟ್ಟಿದ್ಮೇಲೂ ಗಾಡಿ ತೊಗೊಂಡು ಹೋಗ್ಬೇಕು. ಗಾಡಿ ತೊಗೊಂಡು ಹೋದ್ಮೇಲೆ ನಿಮ್ಮದು ನಾರ್ಮಲ್ ಎಕ್ಸಾಸ್ಟ್ ಯಾವುದಿದೆ ಗಾಡೀಲಿ ಕೊಟ್ಟಿದ್ದು ಅದನ್ನು ತೊಗೊಂಬರ್ಬೇಕು. ಅಲ್ಲೇ ಅವ್ರ ಮುಂದೆ ಚೇಂಜ್ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಆಚೆ ಬಿಡಲ್ಲ, ಹಳೆ ತಂದಿಲ್ಲ ಅಂತ. ಸೈಕ್ ಮಾಡ್ತವ್ರೆ, ಇಟ್ಸ್ ನಾಟ್ ಸೈಕ್ ಮಾಡ್ತವ್ರೆ, ಗೌರ್ಮೆಂಟ್ ರೂಲ್ಸ್ ಅದು, ದೇ ಆರ್ ಡೂಯಿಂಗ್ ದೇರ್ ಜಾಬ್. ಬಟ್ ಹೆಂಗೆ ಗೊತ್ತಾ, ಇವಾಗ ಕಾಯ್ಕೊಂಡಿರ್ತಾರೆ, ಸಡನ್ನಾಗಿ ಪರ್ಮಿಷನ್ ಕೊಟ್ಬಿಟ್ರೆ ಹೆಂಗಾಗುತ್ತೆ ಹೇಳಿ? ಕಾಯ್ಕೊಂಡಿದ್ದು ಸಡನ್ನಾಗಿ ಪರ್ಮಿಷನ್ ತಗೋ, ಎಲ್ಲ ನಮ್ಮದೇ ಅನ್ನೋ ಥರ ಆಗೋಗುತ್ತೆ ಕತೆ. ಆವಾಗ ಯಾರ್ಯಾರು ಇದ್ದೀರೋ, ಯಾರ್ಯಾರು ಹಾಕ್ಸಿದ್ದೀರೋ ಹುಷಾರಾಗಿರಿ. ಈ ಟಚ್ ಡೌನ್ ಮಾಡು ಶೋಕಿ ಅದಿದ್ದು ಕಾಣಿಸ್ತಾಗೆಲ್ಲ ಏನ್ ಹೇಳಿ, ಅಂಡರ್ ಪಾಸ್ ಕಾಣಿಸ್ತಾಗ ತಗೋ ರೇ, ಓಡಿ ಬೇರೆ ಡೌನ್ ಮಾಡು, ಸೌಂಡ್ ಬರ್ಸ್ಕೊಂಡು ಅಂತ. ಯಾರಕ್ಕ ನೀನು ಇಷ್ಟು ಚೆನ್ನಾಗಿ ಗಾಡಿ ಓಡಿಸ್ತೀಯಾ? ಅದೊಂದು ಮುಂದೆ ಇದ್ರೆ ನನಗೆ ಭಯ ಇಲ್ಲ, ಆಟೋನೇ ನುಗ್ಸ್ತಾನಂತೆ, ನಾವು ನುಗ್ಸಕ್ಕಾಗಲ್ವಾ ಅಂತ. ದೇವ್ರು ನೀನು ಸಡನ್ ಆಗಿ ಲೆಫ್ಟ್ ತಗೊಂಡ್ಬಿಡೋದು. ಹಿಂದೆ ಯಾರು ಬರ್ತವ್ರೆ ಏನ್ ನೋಡಲ್ಲ, ಸುಮ್ಮನೆ ತಗೊಂಡ್ಬಿಡೋದು ಲೆಫ್ಟ್. ಏರಿಯಾ ನನಗೆ ಸ್ವಲ್ಪ ಚೆನ್ನಾಗಿರೋ ಈ ರೋಡು, ಏರಿಯಾ. ಜಯಂತ ನೋಡ್ತಿರೋ, ಜಯಂತಂಗೆ ಗೊತ್ತಿರುತ್ತೆ ಈ ರೋಡು ಎಲ್ಲ. ಕಾಣೆ ಆಗಿದ್ದಾನೆ ಆಕ್ಚುಲಿ. ಅವನಂತೂ ಫುಲ್ ಬ್ಯುಸಿ ಅಂದ್ರೆ ಬ್ಯುಸಿ, ಅಣ್ಣ ಯಾವ ರೇಂಜ್ ಬ್ಯುಸಿ ಅಂದ್ರೆ ಫುಲ್ ಬ್ಯುಸಿ ಆಗೋನೆ. ಅದಕ್ಕೆ ನಾನು ಹೋಗ್ಲಿ ಬಿಡು, ಬ್ಯುಸಿ ಅವ್ರನ್ನ ಡಿಸ್ಟರ್ಬ್ ಮಾಡ್ಬಾರ್ದು. ಅವನು ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ, 12 hours ಶಿಫ್ಟ್ ಏನೋ ಒಂದು. ಅಣ್ಣ ಫುಲ್ ಅರಾಬಿಕ್ ಶೆಫ್ ಆಗ್ತವನೆ, ಫುಲ್ ಬ್ಯುಸಿ ಅಲ್ಲ ಅವನೇ ಅಣ್ಣ. ಈಗ ಇರಿ, ಅದಾದ್ರೂ ಒಂದು ಚೆಫ್ ಅಲ್ಲಿ ಫೋಟೋ ಗಿಟೋ ಇದ್ರೆ ಹಾಕೋಣ ಸ್ಕ್ರೀನ್ ಮೇಲೆ, ನಮ್ ಹುಡುಗ ಚೆಫ್ ಅಂತ. ಯಾರನ್ನ ಹುಡುಗಿ ಸಿಕ್ಕರೂ ಸಿಗ್ಬೋದು ಅವ್ನಿಗೆ, ಚರ್ಚ್ ಸ್ಟ್ರೀಟ್ ಹೋಗೋದು ಬೇಕಾಗಲ್ಲ, ಅವಾಗ ಡೈರೆಕ್ಟಾಗಿ ಎಲ್ಲ ಸಿಗ್ಬೋದು. RX ಒಂದ್ಸತಿ RX ನ ರಿವ್ಯೂ ಮಾಡ್ಬೇಕಲ್ಲ, ಏನಂತೀರ ಅಂಕಲ್? ಅಂಕಲ್ ಕೈ ಎತ್ತು ನೋಡ್ಬಿಟ್ಟು ಬಾಟ್ಲು ಗಿಟ್ ಹೇಳ್ತಾರ ಅನ್ಕೊಂಡೆ. ಹಿಂದೆಗಡೆ ಒಂದು ಇದಿತ್ತು ನೋಡಿ, ವಡಾಪಾವ್ದು. ನಂದು ಜಯಂತಿದ್ದು ಫೇವ್ರೆಟ್ ಸ್ಪಾಟ್ ಅದು. ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ, ನಾನು ಜಯಂತ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ಬಿಯರ್ ಸೋಡಾ ಸಿಗೋದು, ಸ್ವಲ್ಪ ಬಿಯರ್ ಟೇಸ್ಟ್ ಬರೋದು. ಜಯಂತ ಎಣ್ಣೆ ಹೊಡೆದ್ಬಿಟ್ವಿ, ಟೈಟ್ ಆಗ್ಬಿಟ್ವಿ ಅಂತ ನಾನು ಏನು ಡವ್ಗಳು ಹೊಡಿತಿದ್ವಿ ಗೊತ್ತಾ? ನಾನೇನು ಡವ್ ಹೊಡಿಯೋದು, ಜಯಂತ ಅಂತ ಇದ್ದಾನೆ ನನ್ನ ಕ್ಲೋಸ್ ಫ್ರೆಂಡು, ಅವ್ನು ಡವ್ ಹೊಡಿಯೋದು ನೋಡಬೇಕು. ಕಣ್ಗಳು ಸಾಲಲ್ಲ, ನನಗಿಂತ ಚೆನ್ನಾಗಿ ಡವ್ ಹೊಡಿತಾನೆ. ಅವನಿಂದನೇ ಈ ಥರ ಡವ್ ಹೊಡಿಯೋ ಟ್ಯಾಲೆಂಟ್ ಎಲ್ಲ ಬಂದಿರೋದು ನನಗೆ. ಜೈ ಜಯಂತ.
ನೋಡ್ತೀರ ಸಿಲ್ಕೊಂಡು ಪಕ್ಕ ಕಾಲ್ ಆಗ್ತಾನ, ಇಲ್ಲ ಬೈಕೊಂಡು ಕಾಲ್ ಆಗ್ತಾನ, ಇಲ್ಲ ಮಿಸ್ ಮಾಡ್ಕೊಂಡು ಕಾಲ್ ಆಗ್ತಾನೆ ನೋಡೋಣ. ಈ ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಜಯಂತ ಕಾಲ್ ಮಾಡಿದ್ನ ಇಲ್ವೋ ಅಂತ. ಬಟ್ ರೀಲ್ಸ್ ಮಾತ್ರ ಕಳಿಸ್ತಾನೆ ಅಣ್ಣ ದಿನ, ನಾನು ಕಳಿಸಿ ಅವನು ಕಳಿಸ್ತಾನೆ. ಸೊ ವಿ ಆರ್ ಇನ್ ರೀಲ್ಸ್ ಟಾಕಿಂಗ್, ಅಂದರೆ ಏನಂತಾರೆ ರೀಲ್ಸ್ ಕಮ್ಯುನಿಕೇಷನಲ್ಲಿದ್ದೀವಿ ಇವಾಗ. ಆ್ಯಕ್ಚುಲ್ ಕಮ್ಯುನಿಕೇಷನ್ ಇಲ್ಲ, ರೀಲ್ಸ್ ಕಮ್ಯುನಿಕೇಷನ್. ಕಾಲೇಜ್ ಬಿಡೋ ಟೈಮ್ ಆಯಿತು, ಹೋಗ್ತಿರೋದು. ಇಲ್ಲೆಲ್ಲ ಬಂಕ್ ಕೊಡ್ಬಿಟ್ಟು ಹೋಗ್ತಾರ ಗುರು. ನಾನು ಓದಿದ ಕಾಲೇಜಲ್ಲಿ ಹೆಂಗೆ ಅದು ಬಂಕ್ ಕೊಡಿದ್ರೆ ಲೈಬ್ರರಿ ಕುತ್ಕೊಂತಿದ್ದೆ ಗುರು. ಹಂಗಂದ್ಬಿಟ್ಟು ನಾನು ರ್ಯಾಂಕ್ ತೆಗೋ ಸ್ಟೂಡೆಂಟ್ ಅಂತಲ್ಲ, ಆಚೆ ಹೋಗೋ ಆಪ್ಷನ್ ಇಲ್ಲ, ಬಿಡ್ತಾನಿರಲಿಲ್ಲ ಸೆಕ್ಯೂರಿಟಿ. ಎಲ್ಲ ಕಡೆಯಿಂದ ಲಾಕ್, ಎಲ್ಲ ಗೇಟು ಲಾಕು, ಒಂದು ಗೇಟ್ ಬಿಟ್ಟು ಆ ಒಂದು ಗೇಟಲ್ಲ 3-4 ಜನ ಸೆಕ್ಯೂರಿಟಿ. ಏನ್ ಮಾಡೋದು, ಸುಮ್ಮನೆ ಬಂಕ್ ಹೊಡೆದು ಮಾತಾಡ್ಬೇಕಂತ ಲೈಬ್ರರಿಗೆ ಹೋಗುತ್ತೆ. ಆ ಲೈಬ್ರರಿಗೆ ಹೋದ್ರು ಅಯ್ಯಮ್ಮ, ಲೈಬ್ರರಿ ಜಾಸ್ತಿ ಲೇಡೀಸ್ನ ಬಿಟ್ಟಿರ್ತಾರೆ, ಜೆಂಟ್ಸ್ ಲೈಬ್ರರಿ ನಾನು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ. ನೀವು ಯಾರು ನೋಡಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಲೇಡೀಸ್ ಇರುತ್ತಾರೆ ಲೈಬ್ರರಿಯನ್ನು. ಅಯ್ಯಮ್ಮ ನಾವು ಚುಟುಕ್ ತೊಂದ್ರಂಗಿಲ್ಲ, ಮೇಂಟೈನ್ ಸೈಲೆನ್ಸ್ ಅನ್ಕೊಂಡು ಇರೋದೇ 3 ಅಡಿ. ಮೇಂಟೈನ್ ಸೈಲೆನ್ಸ್ ಅಂದ್ರೆ ನಾವು ಇಣಕ್ ನೋಡ್ಬೇಕಿತ್ತು ಎಲ್ಲಿಂದ ಬರ್ತಿದೆ ಈ ಸೌಂಡ್ ಅಂತ. ಕ್ರೇಜಿ ಮಾತ್ರ. ನಾನು ಈ ಥರ ಕಾಲೇಜ್ ಹತ್ರ ನಿಂತ್ಕೊಂತ ಇದ್ದೆ, ಯಾರಾದ್ರೂ ಗಾಡಿ ಇಲ್ಲದೆ ಗಾಡಿ ನೋಡ್ಕೊಂಡು. ಸೊ ಇವಾಗ ನಾನು ಆ ಪೊಸಿಷನಲ್ಲಿ ಇದ್ದೀನಿ. ನಾವು ಬಸಣ ಬಂದೇ ಊಟ ಅಣ್ಣ, ಹಿಂದಕ್ಕೂ ಮುಂದಕ್ಕೂ ನೋಡಿ ಸುಮ್ರೆ ಬರ್ತಾರೆ ನದ್ದೇ ದಾರಿ ಅಂತ. ಸೋಸಿ ಅಥವಾ ನುಗ್ಗೋದು ತಪ್ಪು, ನಿಧಾನಕ್ಕೆ ಹೋಗಿ ಬಗ್ ನೋಡ್ಬೇಕು. ನಾನು ಬಗ್ ಮಾಡೋ ಟೈಮಲ್ಲಿ ಹಿಂದೆ ಅವನು ಬಗ್ ಮಾಡ್ತಾನೆ. ದಟ್ಸ್ ದ ಪ್ರಾಬ್ಲಮ್ ಬ್ರೋ. ಆ ಕಡೆ ರೋಡಲ್ಲಿ ಹೋದ್ರೆ ಬರೀ ಕಾಲೇಜ್ ಹುಡುಗರೇ ಇರ್ತಾರೆ, ಫುಲ್ ತುಂಬ್ಕೊಂಡಿರ್ತಾರೆ. ಆ ಕಡೆ ಹೋಗ್ಬೋದಿತ್ತು, ಬಟ್ ಈ ಕಡೆ ನೆರಳಿದೆ. ನೆರಳಿದ್ದಲ್ಲಿ ಎಂಪೈರ್ ಗುರು. ಎಂಪೈರ್ ಈಸಿ ಪೆಟ್ಸಲ್ಲಿ ನಾನ್ ವೆಜ್ ಬೇಕು, ಸಲಾಡು ತಿನ್ನಬೇಕು ಅನ್ಸಿದ್ರೆ ಒಂದು ಕ್ರಿಸ್ಪಿ ಚಿಕನ್ ಸಲಾಡ ಇದೆ ಗುರು. ಆ್ಯಕ್ಚುಲಿ ಸಖತ್ತಾಗಿದೆ, ಟ್ರೈ ಮಾಡಿ. ನಾನು ಟ್ರೈ ಮಾಡಿದೆ, ಸಖತ್ತಾಗಿತ್ತು, ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈಸಿ ಬೈಟ್ಸ್ ಎಂಪೈರಲ್ಲಿ. ಮುಂದೆ ನಡ್ಕೊಂತಾರಕ್ಕ, ಏನಕ್ಕ ಹಿಂದೆ ನಡ್ಕೊಂತೀಯಾ? ಮನೆಗೆ ಹೋಗಿ ಸ್ವಲ್ಪ ಜೋಕ್ ಮಾಡಿ, ಇದನ್ನು ಏನಾಯ್ತು ಕಥೆನ ಅಂತ ಜೋಕ್ ಮಾಡಿ ಎಲ್ಲರನ್ನೂ ನಗಿಸ್ಬಿಟ್ಟು ನಾನು ಚೂರ್ನ ಹಾಕ್ಬಿಟ್ಟು ದ ಡೇ ಹ್ಯಾಪಿ ಡೇ. ವಾಟ್ ಅ ಡೇ ಬ್ರೋ, never knew. Okay, thank you for watching this video. Thank you for judging this video ಅಂತ ಹೇಳ್ತಾ. ಏನೋ ಬರೀ ಗಾಡಿ ಓಡಿಸೋದೇ ಆಗೋಯ್ತು. ನಾನು ಆ್ಯಕ್ಚುಲಿ ಡಿಫ್ರೆಂಟ್ ಪ್ಲ್ಯಾನೇ ಮಾಡಿದ್ದೆ, ಏನು ಮಾಡಬೇಕು ಅಂತ. ರೆಕಾರ್ಡ್ ಆಗ್ತಿಲ್ವಾ? ಆಗ್ತಾ ಇದೆ. ಸೊ ಪ್ಲ್ಯಾನ್ ಇತ್ತು, ಪ್ಲ್ಯಾನ್ ಇವತ್ತು ಸ್ವಲ್ಪ ಫ್ಲಾಪ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಲವ್ ಯು ಆಲ್, ಸಿ ಯು ಸೂನ್. ಎಲ್ಲರೂ ಚೆನ್ನಾಗಿರಿ. ಯಾಕೋ ಚಳಿ ಕಮ್ಮಿ ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದೆ, ಸೆಕೆ ಜಾಸ್ತಿ ಆಗ್ತಿದೆ. ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.